ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರಾದಂಥ ಈ ಕ್ಷೇತ್ರದ ಜನಮೆಚ್ಚಿದ ನಾಯಕರಾದಂಥ ಶ್ರೀ UT ಖಾದರ್ ಸರ್ ಅವರ ಹುಟ್ಟುಹಬ್ಬ ಇವತ್ತು. ಹುಟ್ಟುಹಬ್ಬದ ಪ್ರಯುಕ್ತ ನಾವು ಕಣಚೂರು ಮೆಡಿಕಲ್ ಕಾಲೇಜ್, ಕಣಚೂರು ಆಸ್ಪತ್ರೆಯಲ್ಲಿ ಒಳರೋಗಿಗಳಾಗಿ ರೋಗಿಗಳಿದ್ದಾರೋ ಅವರಿಗೆ ಒಂದು ಹಣ್ಣು ಹಂಪಲನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈಗಾಗಲೇ ಮಧ್ಯಾಹ್ನ ಕೂಡ ಅಭಯ ಆಶ್ರಮದಲ್ಲಿ ಕೂಡ ಅನ್ನದಾನ ಮಾಡುವಂಥ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೆವು. ಇವತ್ತೆಲ್ಲ ನಮಗೆಲ್ಲ ಸಂತೋಷದ ದಿವಸ. ಯಾಕೆಂತೇಳಿದರೆ ಇಂಥ ಒಬ್ಬ ಶಾಸಕರನ್ನು ಪಡೆದಂಥ ನಾವು ಈ ಕ್ಷೇತ್ರದ ಜನ ಪುಣ್ಯವಂತರು. ಇವತ್ತಿನ ಒಂದು ಅವರ ಹುಟ್ಟುಹಬ್ಬದ ದಿವಸ ಅಂತೇಳಿದರೆ ನಮಗೆಲ್ಲರಿಗೂ ಕೂಡ ಇವತ್ತು ಸಂಭ್ರಮದ ದಿನ. ಅವರ ಒಂದು ಈ ಒಂದು ಹುಟ್ಟುಹಬ್ಬಕ್ಕೆ ಅವರಿಗೆ ನಮ್ಮೆಲ್ಲರ ಪರವಾಗಿ, ಈ ಕ್ಷೇತ್ರದ ಜನತೆಯ ಪರವಾಗಿ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ಅವರ ರಾಜಕೀಯ ಜೀವನವೂ ಕೂಡ ಉಜ್ವಲವಾಗಲಿ. ಈ ರಾಜ್ಯದ ಒಬ್ಬರು ಮುಖ್ಯಮಂತ್ರಿ ಆಗುವಂಥ ಒಂದು ಮಟ್ಟಕ್ಕೆ ಅವರು ಖಂಡಿತ ಬೆಳೀಲಿ ಅನ್ನುವಂಥ ಒಂದು ಆಶೀರ್ವಾದದ ಮಾತುಗಳನ್ನು ಕೂಡ ನಾವು ಇಲ್ಲಿ ಅವರಿಗೆ ಎಲ್ಲರ ಪರವಾಗಿ ಹೇಳ್ತಾ ಇದ್ದೇವೆ. ಅವರು ನಮಗೆಲ್ರಿಗೂ ಎಲ್ಲ ಜನರೊಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಬದುಕುವಂಥ ಒಬ್ಬ ಧೀಮಂತ ನಾಯಕ. ಜಾತಿ ಧರ್ಮ ಭೇದವಿಲ್ಲದೆ ಬಡವ ಶ್ರೀಮಂತ ಅನ್ನುವಂಥ ತಾರತಮ್ಯವನ್ನು ತೋರದೆ ಎಲ್ಲರನ್ನೂ ಪ್ರೀತಿಸುವಂಥ ಒಂದು ಪ್ರೀತಿಗೆ ಭಾಳಷ್ಟು, ಸ್ನೇಹಕ್ಕೆ ಭಾಳಷ್ಟು ಮಹತ್ವ ಕೊಡುವಂಥವರು. ಅವರು ನಮ್ಮೆಲ್ಲರ ನೆಚ್ಚಿನ ನಾಯಕರು. ಕರ್ನಾಟಕ ರಾಜ್ಯವೇ ಮಾತ್ರವಲ್ಲ, ಇಡೀ ದೇಶದಾದ್ಯಂತ ಅವರನ್ನು ಪ್ರತಿಯೊಬ್ಬರು ಕೂಡ ಇಷ್ಟಪಡುವಂಥ ಒಬ್ಬ ವ್ಯಕ್ತಿ ಶ್ರೀ UT ಖಾದರ್ ಸರ್ ಅವರು. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯವನ್ನು ಸಲ್ಲಿಸ್ತಾ ಅವರಿಗೆ ದೇವರು ಆರೋಗ್ಯ ಮತ್ತು ಆಯುಷ್ಯ ಮತ್ತು ಸಕಲ ಅಧಿಕಾರವನ್ನು ಕೂಡ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಕೊಣಾಜ್ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಚಂಚಲಾಕ್ಷಿ ಮೇಡಮ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಪದಾಧಿಕಾರಿ ಅಂತ ಖಲೀಲ್ರವರಿದ್ದಾರೆ. ಅದೇ ರೀತಿ ಉತ್ಮಾನ್ರವರಿದ್ದಾರೆ, ಅಜೀಮ್ರವರಿದ್ದಾರೆ, ಫಾಯಿಮ್ರವರಿದ್ದಾರೆ, ಉಮರ್ ಅವರಿದ್ದಾರೆ, ಅಫ್ನಾನ್. ಅದೇ ರೀತಿ ನಮ್ಮ ತಫ್ಸೀರ್, ಜಾಫರ್ ಮತ್ತು ಎಲ್ಲ ನಮ್ಮ ಈ ಸಂದರ್ಭದ ಯುವಕರ ತಂಡ ಇವತ್ತು ಈ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ತಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಕ್ಷೇತ್ರದ ಜನಮೆಚ್ಚಿದ ಶಾಸಕರಾಗಿರುವಂತಹ ಹಾಗೂ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವಂತಹ UT ಖಾದರ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲರ ಪರವಾಗಿ ನಾವು ಹೇಳ್ತಾ ಇದ್ದೇವೆ. ಹಾಗೆಯೇ ಅವರಿಗೆ ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ದೇವರು ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ. ಹಾಗೆಯೇ ಅವರನ್ನು ಉತ್ತಮ ಪ್ರಜೆಯನ್ನು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಕಾಣಬಯಸ್ತೇವೆ. ಹಾಗೆಯೇ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಎಲ್ಲರಿಗೂ ದೇವರು ಒಳ್ಳೆಯ ಆಶೀರ್ವಾದವನ್ನು ಮಾಡಿ ಅವರನ್ನು ಮುನ್ನಡೆಸುವಂತಹ ಕೆಲಸವನ್ನು ಮಾಡಲಿ ಅಂತ ಹೇಳಿ ಅವರಿಗೆ ಎಲ್ಲ ನಮ್ಮ ಉಳ್ಳಾಲ ಕ್ಷೇತ್ರದ ಜನಗಳು ಎಲ್ಲ ರೀತಿಯ ಸಹಕಾರವನ್ನು ನಾವು ಇನ್ನು ಮುಂದೆ ಕೂಡ ನೀಡಲಿಕ್ಕಿದ್ದೇವೆ. ಅವರ ಒಂದು ಅಭಿವೃದ್ಧಿ ಕಾರ್ಯ ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನಾನು ಕೇಳಿಕೊಳ್ತೇನೆ. ಹಾಗೆ ವಂದನೆಗಳು ಅವರಿಗೆ.